ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ವಿಡಿಯೋದಲ್ಲಿ ವಾರಾಹಿ ತಾಯಿಯ ಅತ್ಯಂತ ಶಕ್ತಿಶಾಲಿ ಮಂತ್ರದಿಂದ ನಮ್ಮ ಜೀವನದಲ್ಲಿರುವಂಥ ಹಣಕಾಸಿನ ತೊಂದರೆಗಳು ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬಹುದು. ಹಾಗೆ ನಾವು ಇಚ್ಛಿಸಿದಂತಹ ಏನು ಒಂದು ಬೇಡಿಕೆಗಳಿರುತ್ತೆ ಅದು ಕೂಡ ಈಡೇರುತ್ತೆ ಅಂತಲೇ ಹೇಳ್ಬಹುದು. ಇನ್ನು ಆ ಒಂದು ಮಂತ್ರವನ್ನು ನಾವು ಎಷ್ಟು ಬಾರಿ ಯಾವ ಸಮಯದಲ್ಲಿ ಹಾಗೆ ಇದಕ್ಕಿರುವಂಥ ನಿಯಮಗಳ ಬಗ್ಗೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳ್ಕೊಬಹುದಾಗಿರುತ್ತೆ. ಇನ್ನು ಈ ವಾರಾಹಿ ತಾಯಿಗೆ ಪಂಚಮಿ, ಅಷ್ಟಮಿ ಹಾಗೂ ನವಮಿ ದಿನಗಳು ತುಂಬಾ ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ಬೋದು. ಅದರಲ್ಲೂ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಂದು ಕೂಡ ತುಂಬಾ ಶಕ್ತಿಶಾಲಿ ದಿನಗಳಾಗಿರೋದ್ರಿಂದ ಆ ಒಂದು ದಿನಗಳಲ್ಲೂ ಕೂಡ ನೀವು ವಾರಾಹಿ ತಾಯಿಯ ಪೂಜೆ ಅಥವಾ ವ್ರತಗಳಾಗಿರ್ಬೋದು ಅಥವಾ ಮಂತ್ರಪಠಣೆ ಆಗಿರಬಹುದು ಮಾಡಬಹುದಾಗಿರುತ್ತೆ. ಅದರಲ್ಲೂ ತುಂಬ ಒಳ್ಳೆಯದಂದರೆ ಅಮಾವಾಸ್ಯೆ ದಿನಗಳಲ್ಲಿ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬಹುದು. ನೀವು ಅಂದುಕೊಂಡಿದ್ದಂಥ ಏನೇ ಕೆಲಸಗಳಾಗಿದ್ರೂ ಕೂಡ ಅದು ನೆರವೇರೋದಕ್ಕೆ ಆ ಒಂದು ದಿನಗಳು ತುಂಬಾ ಪವರ್ಫುಲ್ಲಾಗಿ ಕೆಲಸವನ್ನು ಮಾಡುತ್ತೆ ಅಂತಲೇ ಹೇಳ್ಬಹುದು. ಇನ್ನು ಈ ವಾರಾಹಿ ತಾಯಿಯ ಪೂಜೆ ವ್ರತವನ್ನು ನಾವು ರಾತ್ರಿ ಸಮಯ ಅಂದರೆ 10 ರಿಂದ 2 ಗಂಟೆ ಈ ಒಂದು ಸಮಯದಲ್ಲಿ ಮಾಡೋದ್ರಿಂದ ಆ ಒಂದು ಸಮಯದಲ್ಲಿ ವಾರಾಹಿ ತಾಯಿ ಭೂಮಿ ಮೇಲೆ ಆ ಒಂದು ಸಮಯದಲ್ಲಿ ವಾರಾಹಿ ತಾಯಿ ಸಂಚಾರವನ್ನು ಮಾಡ್ತಾರೆ. ಹಾಗಾಗಿ ಆ ಒಂದು ಸಮಯದಲ್ಲೇ ನಾವು ಯಾವುದೇ ಒಂದು ರೀತಿಯ ಪೂಜೆ ಆಗಿರ್ಬೋದು ಅಥವಾ ವ್ರತಗಳಾಗಿರ್ಬೋದು ಅಥವಾ ಮಂತ್ರಗಳ ಪಠಣೆಯನ್ನು ಮಾಡೋದ್ರಿಂದ ಕೂಡ ವಾರಾಹಿ ತಾಯಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ವಾರಾಹಿ ತಾಯಿಯ ಪೂಜೆಯನ್ನು ಮಾಡೋದಾಗಲಿ ಅಥವಾ ವ್ರತಗಳನ್ನು ಮಾಡೋದಾಗಲಿ ಎಲ್ಲವನ್ನು ಕೂಡ ನಿಷ್ಠೆಯಿಂದ, ಶ್ರದ್ಧಾ ಭಕ್ತಿಯಿಂದ ಅಮ್ಮನನ್ನು ನಂಬಿ ಮಾಡೋದ್ರಿಂದ ಎಲ್ಲವೂ ಕೂಡ ಈಡೇರುತ್ತೆ ಅಂತಲೇ ಹೇಳ್ಬೋದು. ಅರ್ಧಂಬರ್ಧ ನಂಬಿಕೆ ಇಟ್ಕೊಂಡು ಮಾಡೋದ್ರಿಂದ ಯಾವುದೂ ಕೂಡ ಈಡೇರೋದಿಲ್ಲ. ಹಾಗೆ ಇದನ್ನು ನಾವು ಆ ಒಂದು ಸಮಯದಲ್ಲೇ ಮಾಡಬೇಕಾ ಅಥವಾ ಬೇರೆ ಸಮಯದಲ್ಲಾದರೂ ಮಾಡ್ಬೋದು ಅಂದರೆ ಮಾಡಬಹುದು. ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಮಾಡ್ಬೋದು ಅಥವಾ ನೀವು ರಾತ್ರಿ ಅಥವಾ ಸಂಜೆ ಸಮಯ ಗೋಧೂಳಿ ಲಗ್ನ ಆದ ನಂತರ ನೀವು ಮಾಡ್ಬೋದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯ ವ್ರತಗಳು ತುಂಬಾ ಇದೆ. ಹಾಗೆ ವಾರಾಹಿ ತಾಯಿಯ ಪೂಜೆ ಮಾಡೋದು ಕೂಡ ತುಂಬಾ ಸುಲಭ ಅಂತಲೇ ಹೇಳ್ಬೋದು. ಆದರೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ವಾರಾಹಿ ತಾಯಿಯ ಫೋಟೋವನ್ನು ಅಥವಾ ನಾವು ವಾರಾಹಿ ತಾಯಿಯ ಚಿತ್ರಪಟವನ್ನು ಇಟ್ಟು ಪೂಜೆ ಮಾಡಬಹುದಾ ಅಂತ ಎಲ್ಲ ಡೌಟ್ ಇರುತ್ತೆ. ತಾಯಿಯ ಫೋಟೋವನ್ನು ಕೂಡ ಇಟ್ಟು ಪೂಜೆ ಮಾಡಬಹುದು. ಇದರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಮನೆಯಲ್ಲಿ. ಇದರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿನೇ ಆಗುತ್ತೆ ಹೊರತು ನೆಗೆಟಿವ್ ಎನರ್ಜಿ ಅಂತೂ ಆಗೋದಿಲ್ಲ. ಹಾಗೆ ನಾವು ನಾನ್ ವೆಜ್ಜನ್ನು ತಿಂದಂಥ ಸಮಯದಲ್ಲಿ ವಾರಾಹಿ ತಾಯಿಯನ್ನು ಆರಾಧನೆ ಮಾಡಬಾರ್ದಾಗಿರುತ್ತೆ. ಹಾಗೆ ನಮಗೆ ಫೋಟೋ ತಂದು ಇಟ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋರು ಅದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಮಣ್ಣಿನ ಹಣತೆ ಅಂದರೆ ದೀಪವನ್ನು ತಂದಿಟ್ಕೊಂಡು ಅದರಲ್ಲಿ ನೀವು ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ಹಾಕಿ ಅದರಲ್ಲಿ ಒಂದು ಬಿಳಿ ಸಾಸಿವೆಯನ್ನು ಒಂದು ಚಿಟಿಕೆಯಷ್ಟು ಹಾಕಿ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಯಾವುದೇ ರೀತಿಯ ಸಂಕಷ್ಟಗಳನ್ನ ಎದುರಿಸ್ತಿದ್ರು ಕೂಡ ಆ ಒಂದು ಕಷ್ಟಗಳೆಲ್ಲ, ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಾರಾಹಿ ತಾಯಿಯ ಮಂತ್ರಗಳನ್ನು ನಾವು ಪ್ರತಿನಿತ್ಯವೂ ಕೂಡ ಬೆಳಗಿನ ಜಾವದಲ್ಲಾದರೂ ಪಠಿಸ್ಬೋದು ಅಥವಾ ನಾರ್ಮಲ್ ಡೇಸ್ನಲ್ಲಾದರೂ ಅಂದರೆ ಬೆಳಗ್ಗೆ ನಾವು ಮನೇಲಿ ಎಲ್ಲ ಕೆಲಸ ಮುಗಿಸಿ ನಂತರ ಸ್ನಾನ ಪೂಜೆ ಎಲ್ಲ ಮಾಡಿದಂಥ ಸಮಯದಲ್ಲಾದರೂ ನಾವು ಈ ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಅಥವಾ ನಾವು ಪೂಜೆ ಸಮಯದಲ್ಲಿ ಕೂಡ ನಾವು ಮಂತ್ರಗಳನ್ನ ಪಠಿಸ್ಬೋದಾಗಿರುತ್ತೆ. ಇಲ್ಲ ನಮಗೆ ನಾವು ಇದೇ ಸಮಯದಲ್ಲಿ ಮಾಡ್ತೀವಿ ಅನ್ನೋರಾದರೆ ನೀವು ರಾತ್ರಿ 10 ಗಂಟೆಯಿಂದ 2 ಗಂಟೆ ಬೆಳಗಿನ ಜಾವ 6 ಗಂಟೆ ಒಳಗೂ ಕೂಡ ನೀವು ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಹೇಳ್ಕೊಳ್ತಾ ಬರೋದ್ರಿಂದ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ಏನಾದರೂ ಹಿಂದುಳಿದಿದ್ರು ಅಥವಾ ಮನೆಯಲ್ಲಿ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅವರು ಕೂಡ ಹೇಳ್ಕೊಬೋದಾಗಿರುತ್ತೆ. ಇನ್ನೇನಾದರೂ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ, ಜಗಳ, ಏನಾದರೂ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ದರೆ ಅಥವಾ ಕುಟುಂಬದಲ್ಲಿ ಏನಾದರೂ ಕೌಟುಂಬಿಕ ಸಮಸ್ಯೆಗಳಿದ್ದರೂ ಕೂಡ ನೀವು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಹೇಳ್ಕೊಳ್ತಾ ಬರೋದ್ರಿಂದ ಅವೆಲ್ಲವೂ ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಮಾಟ ಮಂತ್ರ ತೊಂದರೆ ಇದ್ದವರು ಕೂಡ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಹೇಳ್ಕೊಬೋದಾಗಿರುತ್ತೆ. ಈ ವಾರಾಹಿ ತಾಯಿಯ ಮಂತ್ರವನ್ನು ನಾವು ಕನಿಷ್ಠ ಅಂದರೂ ಕೂಡ ಒಂದು 9 ಬಾರಿನಾರು ಹೇಳಲೇಬೇಕು ಅಥವಾ 21, 108, 11 ಈ ರೀತಿಯಾಗಿ ನೀವು ನಿಮಗೆ ಎಷ್ಟು ಬಾರಿ ಹೇಳ್ಬೇಕು ಅನಿಸುತ್ತೆ ಅಷ್ಟು ಬಾರಿ ಹೇಳ್ಕೊಬೋದು. ಹೇಳೋದಕ್ಕೆ ಬರೋದಿಲ್ಲ ಅನ್ನೋರು ಬುಕ್ನಲ್ಲಿ ಸಪ್ರೇಟಾಗಿ ಇದಕ್ಕೊಂದು ಬುಕ್ ಇಟ್ಟು ಅದರಲ್ಲಿ ನೀವು ಇಷ್ಟು ಬಾರಿ ಅಂದರೆ 9 ಬಾರಿ, 21 ಬಾರಿ, 11 ಬಾರಿ, 108 ಬಾರಿ ಇದರಲ್ಲಿ ನಿಮ್ಮ ಆಯ್ಕೆ ಯಾವುದು ಆಗಿರುತ್ತೆ ಅದನ್ನು ಆರಿಸ್ಕೊಂಡು ನೀವು ಬರೀಬೇಕಾಗಿರುತ್ತೆ. ಬರೆಯೋದ್ರಿಂದ ಕೂಡ ಅಥವಾ ಹೇಳ್ಕೊಳ್ಳೋದ್ರಿಂದ ಕೂಡ ಎರಡರಿಂದನೂ ಕೂಡ ಒಂದೇ ರೀತಿಯ ಸಮನಾದ ಫಲಗಳನ್ನು ನೀವು ಪಡ್ಕೊಬೋದಾಗಿರುತ್ತೆ. ಮಂತ್ರ ಬಂದು ಹೀಗಿರುತ್ತೆ: ಓಂ ಹ್ರೀಂ ಕ್ಲೀಂ ಓಂ ಮಾತಂಗೆ ಫಟ್ ಸ್ವಾಹ. ಓಂ ಹ್ರೀಂ ಕ್ಲೀಂ ಓಂ ಮಾತಂಗೆ ಫಟ್ ಸ್ವಾಹ. ಓಂ ಹ್ರೀಂ ಕ್ಲೀಂ ಓಂ ಮಾತಂಗೆ ಫಟ್ ಸ್ವಾಹ.
ಓಂ ಹ್ರೀಂ ಕ್ಲೀಂ ಹೂಂ ಮಾತಂಗೆ ಫಟ್ ಸ್ವಾಹ. ಓಂ ಹ್ರೀಂ ಕ್ಲೀಂ ಹೂಂ ಮಾತಂಗೆ ಫಟ್ ಸ್ವಾಹ. ಓಂ ಹ್ರೀಂ ಕ್ಲೀಂ ಹೂಂ ಮಾತಂಗೆ ಫಟ್ ಸ್ವಾಹ. ಓಂ ಹ್ರೀಂ ಕ್ಲೀಂ ಹೂಂ ಮಾತಂಗೆ ಫಟ್ ಸ್ವಾಹ. ಓಂ ಹ್ರೀಂ ಕ್ಲೀಂ ಹೂಂ ಮಾತಂಗೆ ಫಟ್ ಸ್ವಾಹ. ನಿಮ್ಮ ಜೀವನದಲ್ಲಿರುವಂಥ ಯಾವುದೇ ರೀತಿಯ ಸಮಸ್ಯೆಗಳಿಗಾದರೂ ಕೂಡ ಈ ಒಂದು ಮಂತ್ರ ಪರಿಹಾರವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಂತ್ರವನ್ನು ತಪ್ಪದೇ ಪಠಿಸ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ನೀವೇ ಬದಲಾವಣೆ ಆಗೋದನ್ನು ನೀವೇ ನೋಡ್ತೀರಾ ಅಂತ ಹೇಳ್ಬೋದು. ಭಕ್ತಿ ಹಾಗೂ ಶ್ರದ್ಧೆಯಿಂದ ಪಠಿಸಿ ಅಂತಲೇ ಹೇಳ್ತಾ, ಹಾಗೆ ಮುಟ್ಟಾದಂಥ ಸಮಯದಲ್ಲಿ ಹೆಣ್ಮಕ್ಳು ಪಠಿಸಬೇಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೀವು ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾ ಜೆ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.